ಓಂ ಚನ್ನೋ ಮಿತ್ರಶಂ ವರುಣಃ ಚನ್ನೋ ಭವತ್ವರ್ಯಮಾ ಚನ್ನ ಇಂದ್ರೋ ಬೃಹಸ್ಪತಿಃ ಚನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ ಓಂ ಶಾಂತಿ 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 ಅಥ ಕೃಷ್ಣಯಜುರ್ವೇದೀಯ ತೈತ್ತಿರೇಯೋಪನಿಷದಿ ಭೃಗುವಲ್ಲಿ ತತ್ರ ಪಂಚಮೋನುವಾಕಃ ಓಂ ಸಹನಾವವತು ಸಹನೌ ಭುನಕ್ತೋ ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ 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 ಓಂ ಯಸ್ಮಾಜ್ಜಾತಂ ಜಗತ್ಸರ್ವಂ ಯಸ್ಮಿನ್ನೇವ ಪ್ರಲೀಯತೆ ಯೇನೇದಂ ಧಾರ್ಯತೆ ಚೈವ ತಸ್ಮೈ ಜ್ಞಾನಾತ್ಮನೇ ನಮಃ ಯೈರಿಮೇ ಗುರುಭಿಃ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತಾಃ ಸರ್ವವೇದಾಂತಾಃ ತಾನ್ ನಿತ್ಯಂ ಪ್ರಣತೋಸ್ಮ್ಯಹಂ ತೈತ್ತಿರೇಯಕಸಾರಸ್ಯ ಮಯಾಚಾರ್ಯ ಪ್ರಸಾದತಃ ವಿಸ್ಪಷ್ಟಾರ್ಥರುಚೀನಾಂ ಹಿ ವ್ಯಾಖ್ಯೇಯಂ ಸಂಪ್ರಣೀಯತೆ ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಭೃಗುವಲ್ಲಿ ಅದರಲ್ಲಿ 5ನೆಯ ಅನುವಾಕ. ಈ ಅನುವಾಕ ಸ್ವಲ್ಪ ವ್ಯತ್ಯಾಸವಾಗಬಹುದು. ಈ ಒಂದು ಅಧ್ಯಯನ ಮಾಡತಕ್ಕಂಥ ಕ್ರಮದಲ್ಲಿ ಎಲ್ಲಾ ಪುಸ್ತಕದಲ್ಲೂ ಇದು 7ನೇ ಅನುವಾಕ ಆಗಿರುತ್ತೆ. ಇಲ್ಲಿ 5ನೇ ಅನುವಾಕ ಸ್ವಾಮಿಗಳಪ್ಪ ಇದನ್ನು ವಿಭಾಗ ಮಾಡಿದ್ದಾರೆ. ಏನು ತೊಂದರೆ ಇಲ್ಲ. ಮಂತ್ರ ಎಲ್ಲ ಒಂದೇ, ಅರ್ಥ ಒಂದೇ, ಎಲ್ಲ ಒಂದೇ. ಇಲ್ಲಿಯವರೆಗೆ ಏನನ್ನ ಹೇಳಿದ್ರು? ಈ ಒಂದು ಭೃಗು ಮತ್ತೆ ವರುಣ ಇವರುಗಳ ಸಂವಾದ ರೂಪವಾದ ಈ ಒಂದು ಉಪನಿಷತ್ತಿನ ಉಪಸಂಹಾರ ರೂಪ ಇದೆಯಲ್ಲ, ಇಡೀ ಉಪನಿಷತ್ತಿನ ಉಪಸಂಹಾರ ರೂಪ, ಅದನ್ನ ಈ ವರುಣನು ಭೃಗುವಿಗೆ ಹೇಳಿದನು ಎಂಬ ಆಖ್ಯಾಯಿಕೆಯು ಮುಗಿಯಿತು. ಹೇಳಬೇಕಾದದ್ದನ್ನೆಲ್ಲ ಹೇಳಿ ಆಯ್ತು. ಇನ್ನು ಈ ಭಾರ್ಗವಿ ವಿದ್ಯಾ ವಾರುಣಿ ವಿದ್ಯಾ ಅಂತಕ್ಕಂಥದ್ದು ಯಾತಕ್ಕೆ ಬಂತು ಅಂತಂದ್ರೆ, ನೋಡಿ, ಭೃಗುಣ ವಿದಿತಾ ವಿದ್ಯಾ ಭಾರ್ಗವಿ ವಿದ್ಯಾ, ವರುಣೇನ ಪ್ರೋಕ್ತಾ ವಿದ್ಯಾ ಉಪದಿಷ್ಟಾ ವಿದ್ಯಾ ವಾರುಣಿ ವಿದ್ಯಾ ಅಂತ ಎರಡೂ ಇದಕ್ಕೆ ಹೆಸರಾಯಿತು. ಈ ಆಖ್ಯಾಯಿಕೆಗೆ, ಈ ವಿದ್ಯೆಗೆ ಅಂತ ಹೇಳಿ ಅದನ್ನ ಉಪಸಂಹಾರ ಮಾಡಿದ್ದಾಯಿತು. ಈಗ ಇನ್ನು ಮುಂದಿನ ಭಾಗವನ್ನ ಪೂರ್ತಿಯಾಗಿ ಇಲ್ಲಿ ಉಪಾಸನಾ ಭಾಗವನ್ನ ಇಲ್ಲಿ ಹೇಳಿದ್ದಾರೆ. ಮತ್ತೆ ಈ ಒಂದು ಅದರ ಫಲವನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಅದಲ್ಲದೆ ಉಪಾಸಕನಿಗೆ ಕೆಲವು ವಿಧಾನವನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ವಿಧಿ, ಆ ಉಪಾಸಕ ಏನ್ ಮಾಡಬೇಕು ಅಂತಕ್ಕಂಥದ್ದು ವಿಧಿ, ಅದನ್ನು ಕೂಡ ಇಲ್ಲಿ ಹೇಳಿದ್ದಾರೆ.
ಈಗ ಪ್ರಕೃತ ಈಗ ನಾವು ನೋಡ್ತಾ ಇರತಕ್ಕಂತಹ ಈ ಒಂದು 7ನೆಯ ಅನುವಾಕದಲ್ಲಿ ಇಲ್ಲಿ ಪ್ರಕಾರ ಹೇಳೋಣ. 7ನೇ ಅನುವಾಕದಲ್ಲಿ ಏನಾಗಿದೆ? ಈ ಅನ್ನ ಬ್ರಹ್ಮೋಪಾಸಕನಿಗೆ, ಯಾರಿಗೆ? ಅನ್ನ ಬ್ರಹ್ಮೋಪಾಸಕನಿಗೆ. ಯಾರವನು ಅಂತಂದ್ರೆ ಅನ್ನವಾನನ್ನಾದೋ ಭವತಿ ಇತ್ಯಾದಿ ಹೇಳಿದ್ರಲ್ಲ. ಮಹಾನ್ ಭವತಿ ಪ್ರಜಯ ಪಶುಭಿರ್ಬ್ರಹ್ಮವರ್ಚಸೇನ ಅಂತ. ಯಾರಿವನು? ಅನ್ನ ಬ್ರಹ್ಮೋಪಾಸಕ. ಅವನಿಗೆ ಏನು ಫಲ ಅಂತ ಹೇಳಿದ್ದಾಯ್ತು? ಮಹಾನ್ ಭವತಿ. ಯಾವುದರಿಂದ? ಪ್ರಜೆಯ ಮಹಾನ್ ಭವತಿ, ಪಶುಭಿರ್ ಮಹಾನ್ ಭವತಿ, ಬ್ರಹ್ಮವರ್ಚಸೇನ ಮಹಾನ್ ಭವತಿ, ಕೀರ್ತ್ಯ ಮಹಾನ್ ಭವತಿ. ಇಷ್ಟೆಲ್ಲ ಅವನಿಗೆ ಈ ಒಂದು ಫಲವನ್ನು ಹೇಳಿದ್ರು ಈ ಉಪಾಸಕನಿಗೆ. ಈಗ ಹೇಳ್ತಾ ಇದ್ದಾರೆ ಪ್ರಕೃತ ಇಲ್ಲಿ ಅವನಿಗೆ ಈ ಒಂದು ಕೆಲವು ವಿಧಿಗಳನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ವಿಧಿಗಳನ್ನು ಹೇಳಿ ಆ ಒಂದು ಉಪಾಸನೆಯನ್ನು ಕೂಡ ಇಲ್ಲಿ ಮುಂದೆ ಅದನ್ನು ಹೇಳಿದ್ದಾರೆ. ಏನು ಆ ವಿಧಿ ಇರ್ತಕ್ಕಂಥದ್ದನ್ನ ಇವತ್ತಿನ ವಿಚಾರ, ಏನು ವಿಧಾನ ಮಾಡಿದ್ದಾರೆ ಅಂತಕ್ಕಂಥದ್ದು ಈ ಮಂತ್ರದಲ್ಲಿ ಬರುತ್ತೆ. ಆ ಮಂತ್ರವನ್ನ 2 ಬಾರಿ ಹೇಳಿ ನಂತರ ಅದರ ಅರ್ಥವನ್ನು ನೋಡೋಣ, ಭಾಷ್ಯ ಭಾಗವನ್ನು ನೋಡೋಣ. ಓಂ ಅನ್ನಂ ಓಂ ಅನ್ನಂ ನ ನಿಂದ್ಯಾತ್ ತದ್ವ್ರತಂ. ಇದು ವಿಧಾನ ಮಾಡಿರ್ತಕ್ಕಂಥದ್ದು ಈ ಅನ್ನ ಬ್ರಹ್ಮೋಪಾಸಕನಿಗೆ. ಏನನ್ನ ವಿಧಾನ ಮಾಡಿದ್ದಾರೆ? ಅನ್ನಂ ನ ನಿಂದ್ಯಾತ್, ಅನ್ನವನ್ನು ನಿಂದಿಸಬಾರದು. ತದ್ ವ್ರತಂ, ಇದು ಈ ನಿಂದಿಸಬಾರದು ಅಂತ ವಿಧಾನ ಮಾಡಿದ್ದಾರಲ್ಲ, ಅದೇನದು? ಈ ಒಂದು ಅನ್ನ ಬ್ರಹ್ಮೋಪಾಸಕನಿಗೆ ಇದು ವ್ರತವಾಗಿದೆ ಅಂತ. ವ್ರತ ಅಂತಂದ್ರೆ ಏನು? ವ್ರತ ಅಂತಂದ್ರೆ ಅನುಷ್ಠಾನವನ್ನ ಮಾಡಲೇಬೇಕಾದಂತಕ್ಕಂಥದ್ದು. ಏನು? ಅವಧಾರಣೆ ಮಾಡಿ ಹೇಳ್ತಕ್ಕಂಥ ವಿಚಾರ ಇದು ಅಷ್ಟೇ. ಅನ್ನವನ್ನು ನಿಂದಿಸಬಾರದು. ಇದೆಲ್ಲ ಏನಾಗಿದೆ? ಇದು ಸಾಮಾನ್ಯವಾದ ವಿಚಾರ. ಇದರಲ್ಲಿ ಅಂಥದ್ದೇನೋ ಈ ಒಂದು ಪರಮಾರ್ಥವಾಗಿ ತತ್ವಭಾಗ ಅಂತಕ್ಕಂಥದ್ದಾಗಲಿ ಅಥವಾ ಈ ಉಪಾಸನೆಯನ್ನು ಹೇಗೆ ಮಾಡಬೇಕು ಹಾಗೆ ಅಂತ ಅದರ ಸ್ವರೂಪ ಆಗಲಿ ಅವೆಲ್ಲ ಏನೂ ಹೇಳಿಲ್ಲ. ಹೀಗೆ ಉಪಾಸನೆ ಮಾಡಬೇಕು, ಈ ರೀತಿಯಾಗಿ ಉಪಾಸನೆ ಮಾಡಬೇಕು, ಅವನಿಗೆ ಈ ಫಲವಾಗುತ್ತೆ, ಅವನಿಗೆ ಇದನ್ನ ವಿಧಾನ ಮಾಡಿದ್ದಾರೆ. ಇಷ್ಟೇ ವಿಚಾರ ಇಲ್ಲಿ ಬಂದಿರತಕ್ಕಂಥದ್ದು. ಇದಕ್ಕಿಂತ ಹೆಚ್ಚಾಗಿ ಬೇರೆ ಏನೂ ಇಲ್ಲ. ಇದು ಇಷ್ಟೇ ತಾತ್ಪರ್ಯ. ಆದರೂ ಕೂಡ ಇದು ಉಪನಿಷತ್ತಿನಲ್ಲಿ ಬಂದಿದೆಯಲ್ಲ, ಅದಕ್ಕೋಸ್ಕರ ಇದಕ್ಕೂ ಕೂಡ ಈ ಒಂದು ಸಂಕ್ಷಿಪ್ತವಾಗಿ ಭಾಷ್ಯವನ್ನು ಬರೆದಿದ್ದಾರೆ ಆಚಾರ್ಯರು. ಅದನ್ನು ನಾವು ಕೂಡ ಅಧ್ಯಯನ ಮಾಡಲೇಬೇಕು. ಯಾಕೆ? ತೈತ್ತಿರೀಯೋಪನಿಷತ್ತು ಪೂರ್ಣವಾಗಿ ಪರಿಸಮಾಪ್ತವಾಗುವುದಕ್ಕೆ, ತೈತ್ತಿರೀಯೋಪನಿಷತ್ ಭಾಷ್ಯವು ಪರಿಸಮಾಪ್ತವಾಗುವುದಕ್ಕೆ ಇದನ್ನು ನೋಡಲೇಬೇಕು. ಹಾಗಾಗಿ ನೋಡೋಣ. ಹಾಗನ್ಬಿಟ್ಟಿದೇನು ಉಪೇಕ್ಷೆ ಮಾಡತಕ್ಕದ್ದಲ್ಲ, ಅವಶ್ಯವಾಗಿ ನೋಡ್ಲೇಬೇಕಿಲ್ಲ. ಮತ್ತೇನು ತತ್ವಭಾಗ ಏನು ಇಲ್ಲ, ತತ್ವಭಾಗ ಎಲ್ಲ ಮುಗೀತು ಅಂತಕ್ಕಂಥದ್ದನ್ನು ಮಾತ್ರ ಇಲ್ಲಿ ನಾವು ವಿವಕ್ಷೆ ಅಷ್ಟೇ, ಇದನ್ನು ವಿವಕ್ಷಿತವಾಗಿರ್ತಕ್ಕಂಥ ವಿಚಾರ ನೋಡೋಣ. ಕಿಂಚ ಅನ್ನೇನ ದ್ವಾರಭೂತೇನ ಬ್ರಹ್ಮ ವಿಜ್ಞಾತಂ ಯಸ್ಮಾತ್ ತಸ್ಮಾತ್ ಗುರುಮಿವ ಅನ್ನಂ ನ ನಿಂದ್ಯಾತ್. ಯಸ್ಮಾತ್ ಅನ್ನೇನ ದ್ವಾರಭೂತೇನ, ದ್ವಾರಭೂತೇನ ಅನ್ನೇನ, ಅನ್ನವು ಈ ಪರಬ್ರಹ್ಮವನ್ನ ಅರಿಯುವುದಕ್ಕೆ ದ್ವಾರವಾಗಿರುವುದರಿಂದ, ಬ್ರಹ್ಮ ವಿಜ್ಞಾತ ಅರಿಯುವ ದ್ವಾರವಾಗಿರುವುದರಿಂದ ಏನ್ ಮಾಡ್ಬೇಕು ನಾವು ಅಂದ್ರೆ, ಇಂತಹ ದ್ವಾರಭೂತವಾಗಿರುವ ಅನ್ನವನ್ನ ನಿಂದ್ಯ, ಯಾವತ್ತಿಗೂ ಕೂಡ ಅನ್ನವನ್ನು ನಿಂದಿಸಬಾರದು. ಹೇಗೆ? ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಇದರಲ್ಲಿ
ಈ ಕೆಲವು ವಿವಕ್ಷಿತವಾದ ಅಂಶಗಳು ಇವೆ. ಏನು ಗುರುಮಿವ ಅಂದ್ರೆ ಗುರುವಿನಂತೆ ಅಂದ್ರೆ ಏನು? ಅಲ್ಲಿ ಇಲ್ಲಿ ಏನ್ ಹೇಳಿದಾಗಾಯ್ತು? ಗುರುವನ್ನು ಕೂಡ ನಿಂದಿಸಬಾರದು. ಅದೇ ರೀತಿ ಅನ್ನವನ್ನು ಕೂಡ ನಿಂದಿಸಬಾರದು. ಯಾಕೆ ಅಂದ್ರೆ ಅನ್ನ ಅದು ದ್ವಾರಭೂತವಾಗಿರ್ತಕ್ಕಂಥದ್ದು ಬ್ರಹ್ಮದ ಒಂದು ವಿಜ್ಞಾನಕ್ಕೆ. ಆದ್ದರಿಂದ ಅಂದ್ಬಿಟ್ಟು ಸದಸ್ಯ ಏವಂ ಬ್ರಹ್ಮವಿದೋ ವ್ರತಂ ಉಪದಿಶ್ಯತೆ. ಹೀಗೆ ಏನಾಗಿದೆ, ಈ ಒಂದು ಬ್ರಹ್ಮವಿದೋ, ಇಲ್ಲಿ ಬ್ರಹ್ಮವಿದೋ ಅಂತಂದ್ರೆ ಬ್ರಹ್ಮವನ್ನು ಅರಿತುಕೊಂಡಿರುವವನಿಗೆ ಅಂತ ಆಗುತ್ತೆ. ಇಲ್ಲಿ ಎರಡೂ ಅರ್ಥವಾಗುತ್ತೆ. ಏನು? ಬ್ರಹ್ಮಜ್ಞಾನಿ ಬ್ರಹ್ಮವನ್ನ ಪರಮಾರ್ಥ ರೂಪದಿಂದ ಅರಿತುಕೊಂಡವನಿಗೆ ಅಂತ ಒಂದರ್ಥ. ಇನ್ನೊಂದು ವಿತ್ ಅನ್ನುವ ಒಂದು ಧಾತುವಿಗೆ ಉಪಾಸನೆ ಎಂಬ ಅರ್ಥವನ್ನು ಮಾಡಿದಾಗ ಈ ಅನ್ನ ಬ್ರಹ್ಮ ಉಪಾಸಕನಿಗೆ, ಅನ್ನವನ್ನು ಬ್ರಹ್ಮವೆಂದು ಉಪಾಸನೆ ಮಾಡಿದವನಿಗೆ ಅಂತ. ಈಗ ಈ ಬ್ರಹ್ಮವನ್ನ ಯಥಾವತ್ತಾಗಿ ತಿಳಿದುಕೊಂಡವನಿಗೆ ಅವನಿಗೆ ಯಾವ ವಿಧಾನವೂ ಇಲ್ಲ, ಎಂಥದ್ದೂ ಇಲ್ಲ. ಆದರೂ ಕೂಡ ಇಲ್ಲಿ ಹೇಳಿದ್ದಾರೆ ಬ್ರಹ್ಮವಿದೋ ಅಂತ ಹೇಳಿಬಿಟ್ಟಿದ್ದಾರಲ್ಲ. ಈ ಬ್ರಹ್ಮವಿದೋ ಅಂತ ಹೇಳಿದ್ ಯಾಕೆ ಗೊತ್ತೇನು? ಈ ಒಂದು ಸ್ತುತಿಗೋಸ್ಕರ, ಹೆಚ್ಚುಗಾರಿಕೆಗೋಸ್ಕರ ಹೇಳಿದ್ದಾರೆ, ಅವರಿಗೂ ಹೇಳಿದ್ದಾರೆ ಒಂದರ್ಥ. ಇನ್ನೊಂದರ್ಥ, ಬ್ರಹ್ಮಜ್ಞಾನಿಯಾದ ಮಾತ್ರಕ್ಕೆ ಅವನಿಗೆ ಯಾವ ನಿಂದೆ ಇಲ್ಲ, ಸ್ತುತಿ ಇಲ್ಲ, ಏನೂ ಇಲ್ಲ. ಅವನಿಗೆ ತನ್ನನ್ನು ಬಿಟ್ಟು ಬೇರೆ ವಸ್ತು ಅಂತಲೇ ಇಲ್ಲ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಇದು ಅವನು. ಇವನಿಗೆ ಯಾವುದು ಬೇರೆ ದ್ವೈತವೇ ಇಲ್ವಲ್ಲ. ಆದರೂ ಕೂಡ ಇವನು ಜ್ಞಾನವಾದ ಮೇಲೂ ಕೂಡ ಶರೀರವನ್ನು ಧರಿಸಿರುವುದರಿಂದ ಇವನಿಗೆ ಕೆಲವನ್ನ ವಿಧಾನವನ್ನ ಮಾಡಿದಂತೆ ಮತ್ತೆ ಅವನು ಮಾಡುವಂತೆ ನಮಗೆ ನೋಡುವವರಿಗೆ ಗೊತ್ತಾಗ್ಬೇಕಮ್ಮ. ಆದ್ದರಿಂದ ಹೇಳ್ತಾ ಇದ್ದ ಬ್ರಹ್ಮಜ್ಞಾನ ಆಗೋಯ್ತು ಅಂತ ಅಂದ್ಬಿಟ್ಟು ಮಾತ್ರಕ್ಕೆ ಏನಾಯ್ತು? ಅವನು ಹೇಗ್ಬೇಕು, ಅವನಿಗೆ ಏನು ಇಲ್ಲ, ಹೇಗ್ಬೇಕಾದ್ರೂ ಇರ್ಬೋದು. ಆದರೂ ಕೂಡ ಒಂದು ಲೋಕದಲ್ಲಿ ಒಂದು ಮಾರ್ಗದರ್ಶನ, ನಮ್ಮಂತಹವರಿಗೆ ಒಂದು ಮೇಲ್ಪಂಕ್ತಿ, ಇದಕ್ಕೋಸ್ಕರ ಅವನು ಇದನ್ನು ಮಾಡಬೇಕು. ಲೋಕ ಸಂಗ್ರಹಾರ್ಥವಾಗಿ ಕೆಲವನ್ನ ಮಾಡಬೇಕು ಒಂದರ್ಥ. ಇನ್ನೊಂದು ಬ್ರಹ್ಮವಿದು ಅನ್ನ ಬ್ರಹ್ಮೋಪಾಸಕರಿಗೆ ಅಂತ ಹೇಳಿದಾಗ ಈ ಅನ್ನ ಬ್ರಹ್ಮೋಪಾಸಕ ಅಂತಕ್ಕಂಥ ಅವನಿಗೆ ಈ ವಿಧಾನವನ್ನ ಹೇಳಿದ್ದಾರೆ. ಏನು? ಅವನು ಇದನ್ನ ಈ ಅನ್ನವನ್ನ ನಿಂದಿಸಬಾರದು. ಯಾಕೆ? ದ್ವಾರಭೂತವಾಗಿದೆ, ಅದರಿಂದ ನಿಂದಿಸಬಾರದು. ಅವನಿಗೆ ವಿಧಾನ, ಇವನಿಗೆ ವಿಧಾನದಂತೆ. ಯಾಕೆ? ಲೋಕ ಸಂಗ್ರಹಾರ್ಥವಾಗಿ ಮತ್ತೆ ಲೌಕಿಕ ಜನಗಳೂ ಕೂಡ ಇವನಂತೆ ಅನುಸರಿಸಲಿ ಅಂತಕ್ಕಂಥ ಒಂದು ಮೇಲ್ಪಂಕ್ತಿಗೋಸ್ಕರ ಹೇಳಿದ್ದಾರೆ ಅಷ್ಟೆ. ವ್ರತ ಅಂದ್ರೆ ಇಂಥದ್ದು ಮಾಡಬೇಕು ಅಂತಕ್ಕಂಥ ಬ್ರಹ್ಮ. ಈ ಎರಡು ಬ್ರಹ್ಮವಿದು ಅಂತಕ್ಕಂಥದ್ದನ್ನ ಎರಡೂ ಅರ್ಥದಲ್ಲಿ ಅನ್ವಯ ಮಾಡ್ಕೊಳ್ಬಹುದು. ವ್ರತೋಪದೇಶ ಅನ್ನ ಸ್ತುತಯೇ. ಇದು ವ್ರತ ಅಂತ ತಿಳ್ಕೊಂಡು ಮಾಡಬೇಕು, ಅನ್ನವನ್ನು ನಿಂದಿಸಬಾರದು, ಇದು ವ್ರತ ಅಂತ ಹೇಳ್ತಕ್ಕಂಥದ್ದು. ಇದು ಸ್ತುತಯೇ ಅಲ್ಲೇನು? ಅದನ್ನ ಅವ್ರ ಹೆಚ್ಚುಗಾರಿಕೆಯನ್ನು ಹೇಳೋದಕ್ಕೋಸ್ಕರ. ಯಾವುದು? ಅನ್ನದ ಒಂದು ಹೆಚ್ಚುಗಾರಿಕೆಯನ್ನ. ಯಾಕೆ? ದ್ವಾರಭೂತವಾಗಿರುವುದರಿಂದ ಅದು ಹೆಚ್ಚುಗಾರಿಕೆಯನ್ನು ಹೇಳೋದಕ್ಕೋಸ್ಕರ ಹೇಳಿದ್ದಾರೆ. ಮತ್ತೆ ಸ್ತುತಿ ಭಾಕ್ತವಂಚ, ಇಲ್ಲೇ ಅಂದ್ಬಿಟ್ಟು ಸ್ತುತಿ ಭಾಕ್ತವಂಚ ಅನ್ನಸ್ಯ ಬ್ರಹ್ಮ ಉಪಲಬ್ಧ್ಯುಪಾಯತ್ವಾತ್. ಯಾಕೆ ಸ್ತುತಿ ಭಾಕ್ತ್ವ? ಸ್ತುತಿಗೆ ಇದು ಭಾಜನವಾಗಿದೆ, ಅನ್ನ ಸ್ತುತಿಗೆ ಭಾಜನವಾಗಿದೆ, ಸ್ತುತಿ ಯೋಗ್ಯವಾಗಿದೆ ಅಂತಕ್ಕಂಥ. ಯಾತಕ್ಕೆ ಅಂತಂದ್ರೆ ಬ್ರಹ್ಮ ಉಪಲಬ್ಧಿ ಉಪಾಯತ್ವಾತ್. ಬ್ರಹ್ಮವನ್ನ ಕಂಡುಕೊಳ್ಳುವುದಕ್ಕೆ ಇದು ಉಪಾಯವಾಗಿರುವುದರಿಂದ, ನಿಮಿತ್ತವಾಗಿರುವುದರಿಂದ, ಮಾರ್ಗವಾಗಿರುವುದರಿಂದ ಅಷ್ಟೇ. ಏನು ಬೇರೆ ಏನು ವಿಶೇಷವಾದ ಅರ್ಥ ಯಾವುದೂ ಇಲ್ಲ. ಮುಂದಿನ ಮಂತ್ರ ನೋಡಿ. ಓಂ ಪ್ರಾಣೋ ಅನ್ನಂ ಶರೀರಮನ್ನಾದಂ ಪ್ರಾಣೇ ಶರೀರಂ ಪ್ರತಿಷ್ಠಿತಂ ಶರೀರೇ ಪ್ರಾಣ ಪ್ರತಿಷ್ಠಿತ ತದೇ ತದನ್ನಮಂದೇ ಪ್ರತಿಷ್ಠಿತಂ. ಇನ್ನೊಂದ್ಸಲ ಹೇಳೋಣ.
ಓಂ ಪ್ರಾಣೋ ವಾ ಅನ್ನಂ ಶರೀರಮನ್ನಾದಂ ಪ್ರಾಣೇ ಶರೀರಂ ಪ್ರತಿಷ್ಠಿತಂ ಶರೀರೇ ಪ್ರಾಣ ಪ್ರತಿಷ್ಠಿತ ತದೇ ತದನ್ನಮನ್ನೇ ಪ್ರತಿಷ್ಠಿತಂ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಅನ್ನವನ್ನು ಹೇಳಾಯ್ತು. ಈಗ ಅನ್ನಾದ. ಅನ್ನಾದ ಅಂದ್ರೇನು? ಅನ್ನವನ್ನು ಯಾರು ಉಪಭೋಗಿಸುತ್ತಾರೋ ಅವರು. ಅನ್ನವನ್ನ ಉಪಭೋಗಿಸುವವರು ಅದೇನು? ಅದರ ಭಕ್ಷಿಸ್ತಕ್ಕಂಥವ್ರು ಅವರು ಯಾರು? ಅವರು ಅನ್ನಾದ. ಇವರಿಬ್ಬರಿಗೇನು ಸಂಬಂಧ? ಅನ್ನ ಬೇರೆ, ಅನ್ನಾದ ಬೇರೆ. ಇವ್ರನ್ನ ಏನಂತ ಕಾಣಬೇಕು ನಾವು? ಅನ್ನ ಸರಿ ಆಯ್ತು, ಅನ್ನಾದ ಯಾರು ಅಂತಕ್ಕಂಥದ್ದು ಇದು ವಿಚಾರ ಮಾಡಿದ್ದಾರೆ. ಇದು ಉಪಾಸನೆ, ಇದೆಲ್ಲ ಉಪಾಸನೆ. ಇದು ಪ್ರಾಣೋ ವಾ ಅನ್ನಂ. ಪ್ರಾಣೋ ವಾ ಅಂತಂದ್ರೆ ಪ್ರಾಣ ವೈ ಅನ್ನಂ, ಪ್ರಾಣವೇ ಅಂತ ಅವಧಾರಣೆ. ವಾ ಅಂತಂದ್ರೆ ವೈ ಅಂತ, ಅದು ಮದುವಿಭಾಗ ಮಾಡಿದಾಗ ವೈ ಪ್ರಾಣವೇ ಅಂತ ಅವಧಾರಣಾರ್ಥ. ವೈ ಶಬ್ದ ಪ್ರಾಣವು ಅನ್ನವೇ ಅಂದ್ರೆ ಪ್ರಾಣವೇ ಅನ್ನವು. ಶರೀರಮನ್ನಾದಂ. ಇನ್ನು ಅನ್ನಾದ ಯಾರು? ಈ ಅನ್ನವನ್ನ ಉಪಭೋಗಿಸುವವನು ಯಾರು ಅಂತಂದ್ರೆ ಏನು? ಉಪಭೋಗಿಸುವ ಅನ್ನ ಯಾವುದು? ಪ್ರಾಣ. ಅನ್ನವನ್ನು ಉಪಭೋಗಿಸುವವನು ಯಾರು? ಪ್ರಾಣವನ್ನು ಉಪಭೋಗಿಸುವವನು ಅವನು ಅನ್ನಾದ. ಯಾವುದದು? ಶರೀರಮನ್ನಾದಂ, ಶರೀರವು ಅನ್ನಾದ. ಇದೆರಡು ಏನು ಸಂಬಂಧ? ಏನು ಇದೆರಡಕ್ಕೂ ಅಂತಂದ್ರೆ ಪ್ರಾಣೇ ಶರೀರಂ ಪ್ರತಿಷ್ಠಿತಂ. ಪ್ರಾಣದಲ್ಲಿ ಶರೀರವು ಪ್ರತಿಷ್ಠಿತವಾಗಿದೆ, ಇದ್ದುಕೊಂಡಿದೆ. ಪ್ರಾಣದಲ್ಲಿ ಶರೀರವು ಇದ್ದುಕೊಂಡಿದೆ. ಮತ್ತೆ ಅದಕ್ಕೆ ವ್ಯತಿರಿಕ್ತವಾಗಿಯೂ ಕೂಡ ಶರೀರೇ ಪ್ರಾಣ ಪ್ರತಿಷ್ಠಿತ. ಶರೀರದಲ್ಲಿ ಪ್ರಾಣವು ಇದ್ದುಕೊಂಡಿದೆ. ನೋಡಿ, ಪ್ರಾಣದಲ್ಲಿ ಶರೀರವು ಇದ್ದುಕೊಂಡಿದೆ, ಶರೀರದಲ್ಲಿ ಪ್ರಾಣವು ಇದ್ದುಕೊಂಡಿದೆ. ಅದೇನಾಯ್ತು? ಪ್ರಾಣಕ್ಕೂ ಮತ್ತೆ ಶರೀರಕ್ಕೂ ಏನಾಯ್ತು? ಅನ್ಯೋನ್ಯಾಶ್ರಯ. ಇದಕ್ಕೆ ಅನ್ಯೋನ್ಯಾಶ್ರಯ ಅಂತ ಹೆಸರು. ಅನ್ಯೋನ್ಯಾಶ್ರಯವನ್ನು ಹೇಳಿದ್ದಾರೆ. ಮತ್ತೆ ತದೇತಂ ಅನ್ನವನ್ನೇ ಪ್ರತಿಷ್ಠಿತಂ. ತದೇತ ಅನ್ನಂ ಅನ್ನೇ ಪ್ರತಿಷ್ಠಿತಂ ಅಂದ್ರೆ ಈ ತದೇತ ಆಯಿ ಅಂದ್ರೆ ಹಿಂದೆ ಹೇಳುತ್ತಲ್ಲ, ಅದು ಅನ್ನವು ಅನ್ನವು ಅನ್ನೇ, ಅನ್ನದಲ್ಲಿ ಪ್ರತಿಷ್ಠಿತವಾಗಿದೆ ಅಂತಕ್ಕಂಥದ್ದು. ಏನು ಇದರ ಅರ್ಥ ಅಂತಕ್ಕಂಥದ್ದು ಈ ಭಾಷ್ಯದಲ್ಲಿ ಅದನ್ನ ಹೇಳಿದ್ದಾರೆ. ನೋಡೋಣ. ಪ್ರಾಣೋ ವೈ ಅನ್ನಂ, ಪ್ರಾಣೋ ವೈ ಅನ್ನಂ. ಪ್ರಾಣವು ಅಂದ್ರೆ ಪ್ರಾಣೋ ವೈ ಅಂತ ಹೇಳಿದ್ದಾರೆ, ಪ್ರಾಣವೇ ಅಂತ. ಪ್ರಾಣವೇ ಅನ್ನವು. ಇದು ಹೇಗಿದು? ಪ್ರಾಣಕ್ಕೂ ಅನ್ನಕ್ಕೂ ಅಂತ. ಪ್ರಾಣ ಅನ್ನ ಹೇಗಾಗುತ್ತೆ ಅಂತಂದ್ರೆ ಶರೀರಾಂತರ್ಭಾವಾತ್ ಪ್ರಾಣಸ್ಯ. ನೋಡಪ್ಪ, ಪ್ರಾಣವು ಎಲ್ಲಿ ಇದೆ? ಪ್ರಾಣವು ನಮ್ಮೊಳಗೆ ಶರೀರದ ಒಳಗೆ ಪ್ರಾಣವು ಇದೆ. ಈಗ ಶರೀರದ ಒಳಗೆ ಪ್ರಾಣವು ಇದೆ ಅಂತ ಆದ ಮೇಲೆ ಅದಕ್ಕೆ ಕಾರಣ ಹೇಳ್ತಾ ಇದ್ದಾರೆ ನೋಡಿ. ಅವಾಗ ಏನಾಗುತ್ತೆ ಅಂದ್ರೆ ಯತ್ ಯಸ್ಯ ಅಂತ ಪ್ರತಿಷ್ಠಿತಂ ಭವತಿ ತತ್ ತಸ್ಯ ಅನ್ನಂ ಭವತಿ. ಅಂದ್ರೆ ಯಾವುದರೊಳಗೆ ಇರುತ್ತದೆಯೋ ಆ ಇರತಕ್ಕಂಥ ವಸ್ತು ಆ ಆಶ್ರಯ ಕೊಟ್ಟಿದೆಯಲ್ಲ, ಅದಕ್ಕೆ ಅನ್ನವಾಗುತ್ತದೆ. ಯಾವುದರಲ್ಲಿ ಆಶ್ರಯ ಪಡೆದುಕೊಂಡಿದೆಯೋ ಅದೇನಾಗುತ್ತೆ? ಅದು ಅನ್ನದ. ಮತ್ತು ಎಲ್ಲಿ ಆಶ್ರಯವನ್ನು ಪಡೆದುಕೊಂಡಿರ್ತಕ್ಕಂಥ ತತ್ವ ಇದೆಯಲ್ಲ, ಅದು ಅನ್ನ. ಪ್ರಾಣವ ಅನ್ನಂ ಅಂತಂದ್ರೆ ಏನರ್ಥ? ಪ್ರಾಣವು ಎಲ್ಲಿದೆ? ಶರೀರದ ಒಳಗೆ ಇದ್ದುಕೊಂಡಿದೆ. ಅಲ್ಲಿ ಏನಾಯ್ತು? ಶರೀರ ಮತ್ತೆ ಅನ್ನ, ಪ್ರಾಣವು ಶರೀರದ ಒಳಗೆ ಇದ್ದುಕೊಂಡಿದೆ ಅಂದ್ರೆ ಯಾವುದರ ಒಳಗೆ ಇದೆಯೋ ಅದು ಅದಕ್ಕೆ ಅನ್ನವಾಗುತ್ತದೆ. ಅಲ್ಲಿ ಏನಾಯ್ತು? ಪ್ರಾಣವು ಅನ್ನವು. ಪ್ರಾಣ ಅನ್ನ ಅಂದ್ರೆ ಪ್ರಾಣವು ಶರೀರದೊಳಗೆ ಇದ್ದುಕೊಂಡಿರುವುದರಿಂದ ಅಷ್ಟೇ. ಮತ್ತು
ಶರೀರಂ ಅನ್ನಾದಂ ಶರೀರೇ ಚ ಪ್ರಾಣ ಪ್ರತಿಷ್ಠಿತ. ಇದು ಅದಕ್ಕೆ ಯಾವ್ದು ಇದೆ ಅದಕ್ಕೆ ವಿವರಣೆ ಕೊಡ್ತಾ ಇದ್ದಾರೆ. ಶರೀರೇ ಚ ಪ್ರಾಣ ಪ್ರತಿಷ್ಠಿತ, ಶರೀರದಲ್ಲಿ ಪ್ರಾಣವು ಇದ್ದುಕೊಂಡಿದೆ. ತಸ್ಮಾತ್ ಪ್ರಾಣ ಅನ್ನಂ ಶರೀರಂ ಅನ್ನಾದಂ, ಆದ್ದರಿಂದ ಪ್ರಾಣವು ಅನ್ನ ಮತ್ತೆ ಶರೀರವು ಅನ್ನಾದವು ಎಂದು ಹೇಳಲ್ಪಡುತ್ತದೆ. ಅದೇ ರೀತಿ ತಥಾ ಪ್ರಾಣೇ ಶರೀರಂ ಪ್ರತಿಷ್ಠಿತಂ ಆಯ್ತು, ಶರೀರೇ ಪ್ರಾಣ ಪ್ರತಿಷ್ಠಿತ. ಅದೇ ರೀತಿ ಶರೀರಮಪಿ ಅನ್ನಂ, ಶರೀರವು ಅನ್ನ ಆಯ್ತು, ಪ್ರಾಣೋ ಅನ್ನದ. ಶರೀರವು ಅನ್ನ, ಪ್ರಾಣ ಅನ್ನದ ಅಂತ ಆಯ್ತು. ಹಿಂದೆ ಏನ್ ಹೇಳಿದ್ರು? ಶರೀರವನ್ನ ಅನ್ನದ ಅಂತಂತರು, ಪ್ರಾಣವನ್ನ ಅನ್ನ ಅಂತ ಹೇಳಿದ್ರು. ಈಗ ಇಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ಶರೀರ ಅನ್ನ, ಪ್ರಾಣ ಅನ್ನದ. ಯಾಕೆ ಅಂದ್ರೆ ಅಕಸ್ಮಾತ್ ಯಾಕೆ ಪ್ರಾಣೇ ಶರೀರಂ ಪ್ರತಿಷ್ಠಿತ, ಪ್ರಾಣದೊಳಗೆ ಶರೀರವು ಇದ್ದುಕೊಂಡಿದೆ. ಯಾಕೆ ಅಂದ್ರೆ ತನ್ನಿಮಿತ್ತತ್ವ ಶರೀರ ಸ್ಥಿತೇ ಅಂದ್ರೇನು? ತನ್ನಿಮಿತ್ತತ್ವಾತ್ ಅದೇನು? ಪ್ರಾಣ ನಿಮಿತ್ತತ್ವಾತ್, ಪ್ರಾಣನ ನಿಮಿತ್ತದಿಂದ ಈ ಶರೀರವು ಇದ್ದುಕೊಂಡಿದೆ. ಪ್ರಾಣ ಇದ್ರೆ ಶರೀರ ಇರುತ್ತೆ, ಇದರ ಇಲ್ಲ. ಆದ್ದರಿಂದ ಏನಾಯ್ತು? ಪ್ರಾಣದೊಳಗೆ ಈ ಶರೀರ ಇದೆ ಅಷ್ಟೇ. ಪ್ರಾಣ ಇದ್ರೆ ಇದಿರುತ್ತೆ, ಪ್ರಾಣ ಇದ್ರೆ ಅದ್ರೊಳಗಡೆ ಇದೆ, ಅದು ಹೋಯ್ತು. ಯಾವುದೋ ಒಂದು ವಸ್ತು ಒಂದ್ ಕಡೆ ಇತ್ತು, ಒಂದ್ ಪೆಟ್ಟಿಗೆ ಒಳಗಿತ್ತು, ಪೆಟ್ಟಿಗೆ ಹೋಯ್ತು ಅಂದ್ರೆ ಅದರೊಳಗಿದ್ದ ವಸ್ತು ಹೊರಟಾಯ್ತು. ಹೌದಾನೆ? ಹಾಗೆ ಇಲ್ಲಿ ಅದು ಆದ್ದರಿಂದ ಏನಾಯ್ತು? ತಸ್ಮಾತ್ ತದೇತತ್ ಉಭಯಂ ಶರೀರಂ ಪ್ರಾಣಶ್ಚ ಅನ್ನಂ ಅನ್ನಾದಶ್ಚ. ಈ ರೀತಿ ಈ ಎರಡೂ ಕೂಡ, ಉಭಯ ಎರಡೂ ಕೂಡ ಯಾವುದು? ಶರೀರ ಮತ್ತೆ ಪ್ರಾಣ ಎರಡೂ ಕೂಡ ಅನ್ನವೂ ಆಗಿದೆ, ಅನ್ನಾದವೂ ಆಗಿದೆ. ಯಾಕೆ? ಅನ್ಯೋನ್ಯಾಶ್ರಯ. ಶರೀರದ ಒಳಗಡೆ ಪ್ರಾಣ ಇದೆ ಅನ್ನುವಾಗ ಪ್ರಾಣ ಅನ್ನ, ಶರೀರ ಅನ್ನ ಅದಾಯಿತು. ಪ್ರಾಣದೊಳಗೆ ಶರೀರ ಇದೆ ಅಂತನ್ನುವಾಗ ಶರೀರ ಅನ್ನ ಮತ್ತೆ ಪ್ರಾಣ ಅನ್ನ ಅದಾಯಿತು ಅಂತ ಹೇಳಿ ಎರಡು ಕೂಡ ಅನ್ಯೋನ್ಯಾಶ್ರಯ. ಏನ ಅನ್ಯೋನ್ಯಸ್ಮಿನ್ ಪ್ರತಿಷ್ಠಿತಂ ತೇನ ಅನ್ನಂ. ಯಾಕೆ? ಒಂದಕ್ಕೆ ಒಂದು, ಇದರಲ್ಲಿ ಅದು ಪ್ರತಿಷ್ಠಿತವಾಗಿದೆ, ಅದರಲ್ಲಿ ಇದು ಪ್ರತಿಷ್ಠಿತವಾಗಿದೆ. ಆದ್ದರಿಂದ ಯಾವುದರಲ್ಲಿ ಪ್ರತಿಷ್ಠಿತವಾಗಿದೆಯೋ ಅದೇನಾಗಿದೆ? ಅದಕ್ಕೆ ಅನ್ನವಾಗಿದೆ. ಮತ್ತೆ ಏನ ಅನ್ಯೋನ್ಯಸ್ಯ ಪ್ರತಿಷ್ಠಾ ತೇನ ಅನ್ನಾದ. ಯಾವುದಕ್ಕೆ ಒಂದು ಅನ್ಯೋನ್ಯ, ಅದಕ್ಕೆ ಆಶ್ರಯವಾಗಿದೆಯೋ ಅದಕ್ಕೆ ಅದು ಅನ್ನಾದ. ತಸ್ಮಾತ್ ಪ್ರಾಣ ಶರೀರಂಚ ಉಭಯಂ ಅನ್ನಂ ಅನ್ನಾದಂಚ. ಆದ್ದರಿಂದ ಪ್ರಾಣವು ಮತ್ತೆ ಶರೀರ ಎರಡೂ ಕೂಡ ಅನ್ನ ಮತ್ತೆ ಅನ್ನಾದ ಎರಡೂ ಆಗಿವೆ. ಇದೇನಿದು? ಈ ರೀತಿಯಾಗಿ ಏವಂ ಉಪಾಸೀತ, ಇದು ಇಲ್ಲಿ ಹೀಗೆ ಉಪಾಸನೆ ಮಾಡಬೇಕು ಎಂಬುದಾಗಿ. ಇವತ್ತು ಇದ್ದಾರೆ ಅನ್ನ ಬ್ರಹ್ಮೋಪಾಸಕರು ಇದ್ದಾರೆ, ಇಲ್ಲ ಅಂತ. ಉಪಾಸನೆ ಆಯ್ತು. ಈ ಉಪಾಸನೆ ಮಾಡಿದ್ರೆ ಫಲವೇನು? ಅದನ್ನ ಇಲ್ಲಿ ಈ ಮಂತ್ರದಲ್ಲಿ ಹೇಳ್ತಾ ಇದೆ. ಸಯ ತದನ್ನಮನ್ನೇ ಪ್ರತಿಷ್ಠಿತಂ ವೇದ ಪ್ರತಿಷ್ಠತಿ, ಅನ್ನವಾನನ್ನಾದೋ ಭವತಿ ಮಹಾನ್ ಭವತಿ ಪ್ರಜಯಾ ಪಶುಭಿರ್ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯ. ಇದು ನೋಡಿ, ಈ ಅನ್ನವಾನ್ ಅನ್ನಾದೋ ಭವತಿ ಮಹಾನ್ ಭವತಿ ಪ್ರಜಯಾ ಪಶುಭಿರ್ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯ, ಇದು ಹಿಂದೆ ವ್ಯಾಖ್ಯಾನ ಮಾಡಿದ್ರಲ್ಲ, ಅದೇ ರೀತಿ ಅದಕ್ಕಾಗಿ ಅದನ್ನೇನು ವ್ಯಾಖ್ಯಾನ ಮಾಡಿಲ್ಲ. ಇದನ್ನ ವ್ಯಾಖ್ಯಾನ ಮಾಡಬೇಕಾದ ವಿಸ್ತಾರವಾಗಿ ಏನು ಇಲ್ಲ. ಅದಕ್ಕೆ ಒಂದೊಂದು ಎಲೆಯನ್ನು ಮಾತ್ರ ಮಾಡಿದ್ದಾರೆ ಆಚಾರ್ಯರು ಕೂಡ. ಅಂದ್ರೇನು? ಸಯಃ ಯಾವನು, ಏತದನ್ನಂ ಈ ಅನ್ನವು, ಅನ್ನದಲ್ಲಿ ಇದ್ದುಕೊಂಡಿರುವುದನ್ನು ವೇದ ಅಂದ್ರೆ ಅರಿತುಕೊಂಡಿರುವನೋ. ಅಂದ್ರೇನು? ಅರಿತುಕೊಳ್ಳುವುದು ಅಂದ್ರೆ ಇದೇನು? ಉಪಾಸನೆ ಮಾಡುವವನು ಅಂತ ಅಷ್ಟೇ. ಅರಿಯುವುದು ಜ್ಞಾನ ಅಲ್ಲ, ಉಪಾಸನೆ ಅವನು ಪ್ರತಿಷ್ಠತಿ. ಅವನು ನೆಲೆ ನಿಲ್ಲುತ್ತಾನೆ.
ಅಂದ್ರೆ ಅಲ್ಲಿಯೇ ಇದ್ದುಕೊಳ್ಳುತ್ತಾನೆ. ಏನ್ ಮಾಡ್ತಾನೆ ಇದು? ಅವನು ಅನ್ನವಾನ್ ಅನ್ನವಾನ್ ಭವತಿ, ಅವನು ಅನ್ನವುಳ್ಳವನಾಗಿ ಆಗುತ್ತಾನೆ. ಮತ್ತೆ ಅನ್ನಾದೋ ಭವತಿ, ಅನ್ನಾದನೂ ಆಗುತ್ತಾನೆ. ಮತ್ತೆ ಇನ್ಮಿಕ್ಕಿದ್ದು ಮಹಾನ್ ಭವತಿ ಪ್ರಜೆಯ ಪಶುಭಿರ್ಬ್ರಹ್ಮವರ್ಚಸೇನ, ಪ್ರಜೆಯ ಮಹಾನ್ ಭವತಿ ಪಶುಭಿರ್ಮಹಾನ್ ಭವತಿ ಬ್ರಹ್ಮವರ್ಚಸೇನ ಮಹಾನ್ ಭವತಿ ಕೀರ್ತ್ಯ ಮಹಾನ್ ಭವತಿ. ಇದು ಹಿಂದೆ ಹೇಳಿತ್ತು, ಅದೇ ಅರ್ಥ. ಭಾಷ್ಯ ನೋಡೋಣ. ಸಯ ಏವಂ ಏತದನ್ನಂ ಅನ್ನೇ ಪ್ರತಿಷ್ಠಿತಂ ವೇದ ಪ್ರತಿಷ್ಠತಿ ಅನ್ನ ಅನ್ನಾದಾತ್ಮನ ಏವ. ಹೀಗೆ ಯಾವನು ಅನ್ನದಲ್ಲಿ ಅನ್ನವು ಇದ್ದುಕೊಂಡಿರುವುದು ಎಂಬುದಾಗಿ ಅರಿತುಕೊಳ್ಳುವನೋ, ಅದು ಉಪಾಸನೆ ಮಾಡುವವನು, ಅವನೇನಾಗ್ತಾನೆ? ಅನ್ನವಾದನಾದ ಭೂತಿ ಅನ್ನ ಅನ್ನಾದಾತ್ಮನ ಏವ ಪ್ರತಿಷ್ಠತಿ. ಅವನು ಅನ್ನ ಮತ್ತೆ ಅನ್ನಾದ ಇವುಗಳ ಸ್ವರೂಪನಾಗಿಯೇ ಅವನು ನೆಲೆನಿಂತು ಬಿಡುತ್ತಾನೆ, ನೆಲೆನಿಲ್ಲುತ್ತಾನೆ, ಅದರ ಸ್ವರೂಪವೇ ಆಗಿಬಿಡ್ತಾನೆ ಅಂಥೇಳಿ. ಮತ್ತೆ ಕಿಂಚ ಮತ್ತು ಕೂಡ ಅನ್ನವಾನನ್ನಾದೋ ಭವತಿ ಇದೆಲ್ಲ ಇದೆಯಲ್ಲ, ಮಹಾನ್ ಭವತಿ ಪ್ರಜೆಯ ಪಶುಬೀಜ ಅದೆಲ್ಲ ಇತ್ಯಾದಿ ಪೂರ್ವವತ್. ಹಿಂದೆ ನಾವು ಹೇಳಿದ್ದೇವೆ, ಅವನು ಇಷ್ಟುಂದೆ ಪ್ರಜೆಯ ಮಹಾನ್ ಭವತಿ ಪಶುಭಿ ಮಹಾನ್ ಭವತಿ ಬ್ರಹ್ಮವರ್ತೆ ಜನ್ಮ ಕೀರ್ತಿಯ ಮಹಾನ್, ಇವೆಲ್ಲ ಹಿಂದೆ ಹೇಳಿತ್ತಲ್ಲ, ಅದೇ ಅರ್ಥವನ್ನು ಇಲ್ಲಿ ಇಟ್ಕೊಳ್ಬೇಕು. ಯಾರಿಗೆ? ಈ ಒಂದು ಅನ್ನ ಮತ್ತೆ ಅನ್ನಾದ ಇದರ ಉಪಾಸನೆ ಉಪಾಸಕ ಅವನಿಗೆ ಈ ಫಲ ಅಂತ ಹೇಳಿ ಮುಂದೆ ಹೇಳ್ತಾರೆ. ಇಂತಹ ಅನ್ನವನ್ನ ನಾವು ಯಾವತ್ತೂ ಕೂಡ ನಿರಾಕರಣೆ ಮಾಡಬಾರದು ಅಂತ ಎಲ್ಲ ವಿಧಾನ ಉಪಾಸನೆ ಮಾಡತಕ್ಕಂಥ ನೋಡೋಣ. ಅನ್ನಂನ ಪರಿಚಕ್ಷೀತ ತದ್ವ್ರತಂ, ಇದು ಅಷ್ಟೇ ವ್ರತ ಅನ್ಬಿಟ್ಟು. ಅನ್ನಂನ ಪರಿಚಕ್ಷೀತ, ಅನ್ನವನ್ನ ನಿರಾಕರಿಸಬಾರದು. ಪರಿಚಕ್ಷಿತ ನಿರಾಕರಿಸ ಯಾಕೆ? ತದ್ವ್ರತಂ, ಯಾಕೆ? ಅದು ವ್ರತವೆಂದು ವಿಧಾನ ಮಾಡಿದ್ದಾರೆ. ಇವೆಲ್ಲ ಏನು? ಪೂರ್ವವತ್ ಸ್ತುತ್ಯರ್ಥಂ. ಹಿಂದೆ ಹೇಳಿತ್ತಲ್ಲ, ವಿಧಾನ ಮಾಡಿದ್ದಾರೆ, ವ್ರತ ಅಂತ ಯಾಕೆ ಹೇಳಿದ್ದಾರೆ? ಸ್ತುತಿಗೋಸ್ಕರ ಹೇಳಿದ್ದಾರೆ, ಹೆಚ್ಚುಗಾರಿಕೆಗೋಸ್ಕರ ಹೇಳಿದ್ದಾರೆ. ಅವೆಲ್ಲ ಪೂರ್ವವತ್ ಹಿಂದೆ ಹೇಳಿದ್ರಲ್ಲ, ಅದೇ ರೀತಿ ನಾವು ಪುನಃ ಏನು ವ್ಯಾಖ್ಯಾನ ಮಾಡಿ ಹೇಳಬೇಕಾಗಿಲ್ಲ ಅಂತ ಹೇಳಿ ಮುಂದೆ ಹೇಳ್ತಾರೆ. ತದೇವಂ ಶುಭಾಶುಭ ಕಲ್ಪನೆಯ ಅಪರಿಗೃಹ್ಯಮಾಣಂ ಸ್ತುತಂ ಮಹೀಕೃತಂ ಅನ್ನಂ ಸ್ಯಾತ್. ಹೀಗೆ ಶುಭ ಅಶುಭ ಕಲ್ಪನೆಯ, ಒಳ್ಳೆಯದು ಇದು ಕೆಟ್ಟದ್ದು ಎಂಬ ಕಲ್ಪನೆಯಿಂದ ಏನ್ ಮಾಡ್ತಾನೆ? ಅಪರಿಗೃಹ್ಯಮಾಣಂ ಅನ್ನಂ, ಅನ್ನವನ್ನ ಹೀಗೆ ಗ್ರಹಿಸದೆ ಇರುವುದರಿಂದ ಏನ್ ಮಾಡ್ತಾನೆ? ಅನ್ನವನ್ನ ಏನ್ ಮಾಡುತ್ತೆ? ಸ್ತುತಂ ಮಹೀಕೃತಂ ಅನ್ನಂತ, ಅನ್ನವನ್ನ ಹೊಗಳಿ ಅದನ್ನ ಮಹೀಕರಿಸಿದಂತೆ ವೈಭವೀಕರಿಸಿದಂತೆ ಆಗುತ್ತದೆ. ಅಷ್ಟೆಲ್ಲ ಉಪಾಸನೆ ಫಲ. ಇದನ್ನೇನು ಜಾಸ್ತಿ ವಿವರಣೆ ಅಂತಕ್ಕಂಥದ್ದು ಏನು ಬೇಕಿಲ್ಲ. ಏವಂ ಯಥೋಕ್ತಂ ಉತ್ತರೇಶ್ವಪಿ ಆಪೋವ ಅನ್ನಂ ಇತ್ಯಾದಿಷು ಯೋಜನೆ. ಇದೇ ರೀತಿ ಹಿಂದೆ ಏನು ಅನ್ನ ಆಯ್ತು, ಅನ್ನಾದ ಆಯ್ತು, ಪ್ರಾಣ ಆಯ್ತು, ಮತ್ತೆ ಅನ್ನಾದರ ಉಪಾಸನೆ ಆಯ್ತು. ಇವೆಲ್ಲ ಈ ಅಂಶಗಳು ಇವೆಲ್ಲ ಹೇಳಿದ್ರಲ್ಲ ಉಪಾಸನೆಗೋಸ್ಕರ. ಇದೇ ರೀತಿ ಇನ್ನು ಆಪೋವ ಅನ್ನಂ, ಇಲ್ಲಿ ಹಿಂದೆ ಹೇಳಿದ್ರು ಪ್ರಾಣೋವ ಅನ್ನಂ ಹೇಳಿದ್ರು. ಅದಕ್ಕೆ ಏನು ನಾವು ವ್ಯಾಖ್ಯಾನ ಮಾಡಿದ್ದೇವೆಯೋ ಅದೇ ರೀತಿ ಆಪೋವ ಅನ್ನಂ ಅಂದ್ರೆ ಅಪ್ಪೆ ಅನ್ನವಾಗಿದೆ. ಆಪೋ ವೈ ಅನ್ನಂ, ಅಪ್ಪೆ ಅನ್ನವಾಗಿದೆ ಅನ್ನವು ಎಂಬ ಮಂತ್ರದಲ್ಲಿಯೂ ಕೂಡ ಇದನ್ನ ಈ ರೀತಿಯಾಗಿಯೇ ನಾವು ಯೋಜಿಸಿಕೊಳ್ಳಬೇಕು ಅಂತ ಹೇಳಿ ಇಷ್ಟ ಇದೆ. ಇದಕ್ಕೇನು ಹಿಂದೆ ಹೇಳಿದ್ರ ಅರ್ಥ ಅದೇ ಅರ್ಥ. ಆಪೋ ಅನ್ನಂ ಜ್ಯೋತಿರನ್ನಾದಂ ಅಪ್ಸು ಜ್ಯೋತಿ ಪ್ರತಿಷ್ಠಿತಂ ಜ್ಯೋತಿಶ್ಯಾಪ ಪ್ರತಿಷ್ಠಿತ ತದೇ ತದನ್ನಮಧ್ಯೆ ಪ್ರತಿಷ್ಠಿತಂ.
ಸಯ ಏತದನ್ನ ಮಂದೇ ಪ್ರತಿಷ್ಠಿತಂ ವೇದ ಪ್ರತಿಷ್ಠತಿ ಅನ್ನವಾನನ್ನಾದೋ ಭವತಿ ಪ್ರಜಾಂ ಭವತಿ ಪ್ರಜಯ ಪಶುಭಿರ್ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯ. ಎಲ್ಲ ಅದೇ ರೀತಿ ಇದು ಅಷ್ಟೇ ಅನ್ಯೋನ್ಯಾಶ್ರಯ. ಅಲ್ಲಿ ಪ್ರಾಣಕ್ಕೂ ಅನ್ನ ಶರೀರಕ್ಕೂ ಅನ್ಯೋನ್ಯಾಶ್ರಯ ಇತ್ತು. ಇಲ್ಲಿ ಏನು ನೀರಿಗೂ ಅಪ್ಪು ನೀರು ಅಂತ ಹೇಳಬೇಡ, ಅಪ್ಪು ಮತ್ತೆ ಜ್ಯೋತಿ, ಅನ್ನ ಅನ್ನಾದ, ಅಪ್ಪು ಮತ್ತೆ ಜ್ಯೋತಿ. ಅಲ್ಲಿ ಪ್ರಾಣ ಶರೀರ, ಇಲ್ಲಿ ಅಪ್ಪು ಜ್ಯೋತಿ, ಇವೆರಡಕ್ಕೂ ಕೂಡ ಅನ್ಯೋನ್ಯಾಶ್ರಯವನ್ನು ಹೇಳಿ ಒಂದು ಇನ್ನೊಂದರಲ್ಲಿ ಪ್ರತಿಷ್ಠಿತವಾಗಿದೆ. ಅಪ್ಪು ಜ್ಯೋತಿಯಲ್ಲಿ ಪ್ರತಿಷ್ಠಿತವಾಗಿದೆ, ಜ್ಯೋತಿಯು ಅಪ್ಪಿನಲ್ಲಿ ಪ್ರತಿಷ್ಠಿತವಾಗಿದೆ. ಆದ್ದರಿಂದ ಎರಡೂ ಕೂಡ ಅನ್ನವೂ ಆಗಿದೆ ಅನ್ನಾದವೂ ಆಗಿದೆ ಅಂತ ಹೇಳಿ ಹೀಗೆ ಯಾರು ಹೀಗೆ ಅನ್ನವು ಅನ್ನದಲ್ಲಿ ಇದ್ದುಕೊಂಡಿರುವುದು ಎಂದು ತಿಳಿಯುತ್ತಾನೋ ಅವನು ಅನ್ನವಾನ್ ಅನ್ನಾದೋ ಭವತಿ, ಅಂದ್ರೆ ಅನ್ನವಾನ್ ಭವತಿ ಅನ್ನಾದೋ ಭವತಿ. ಇದೆಲ್ಲ ಹಿಂದೆ ಹೇಳಿದ್ದ ಅದೇ ರೀತಿ ಅನ್ನವುಳ್ಳವನಾಗುತ್ತಾನೆ, ಅನ್ನಾದನೂ ಆಗುತ್ತಾನೆ. ಮತ್ತು ಪ್ರಜಯ ಮಹಾನ್ ಭವತಿ, ಪಶುವಿರ್ ಮಹಾನ್ ಭವತಿ, ಬ್ರಹ್ಮವರ್ಚಸೇನ ಮಹಾನ್ ಭವತಿ, ಕೀರ್ತ್ಯ ಮಹಾನ್ ಭವತಿ. ಇದು ಈ ರೀತಿಯಾಗಿ ಉಪಾಸನೆ ಫಲ. ಇದನ್ನ ಇನ್ನು ಇಷ್ಟೆಲ್ಲ ಆಯ್ತಲ್ಲ, ಇದೇನ್ ಮಾಡ್ತಾರೆ ಅಂತಂದ್ರೆ ಈ ಅನ್ನ ಇದೆಯಲ್ಲ, ಇಷ್ಟೆಲ್ಲ ಇದನ್ನ ಹೊಗಳಿ ಇದರಿಂದ ಪ್ರಯೋಜನವನ್ನು ಹೇಳಿದ್ದರಿಂದ ಏನ್ ಮಾಡ್ಬೇಕು ನಾವು ಅಂತಂದ್ರೆ ಈ ಅನ್ನವನ್ನ ನಾವು ಹೆಚ್ಚಿಸಬೇಕು, ಬಹಳವಾಗಿ ಮಾಡಿಕೊಳ್ಳಬೇಕು. ಎಲ್ಲ ಲೌಕಿಕವಾಗಿ ಹೊಂದುವಂಥ ಮಾತು. ಪ್ರತಿಯೊಬ್ಬರಿಗೂ ಅನ್ನವನ್ನು ಹೆಚ್ಚಿಕೊಳ್ಬೇಕು ಅಂತಕ್ಕಂಥ ಇದ್ದೇ ಇರುತ್ತಲ್ಲ ಅಲ್ವಾ. ಪ್ರಭೂತಮ ಅನ್ನಂ, ಹೀಗೆ ಅದನ್ನು ಇಲ್ಲಿ ಹೇಳ್ತಾರೆ. ಅನ್ನಂ ಬಹು ಕುರ್ವೀತ ಎಲ್ಲ ವ್ರತ ತದ್ವ್ರತಂ. ಅನ್ನಂ ಬಹು ಕುರ್ವೀತ, ಅನ್ನವನ್ನ ಬಹಳವಾಗಿ ಮಾಡಿಕೊಳ್ಳಬೇಕು. ಇದು ವ್ರತ. ತದು ವ್ರತ, ಅದು ವ್ರತ. ಅಂದ್ರೆ ಅದು ವ್ರತ ಅಂತ ಹೇಳಿ. ಅಪ್ಸು ಜ್ಯೋತಿ ಇತಿ ಅಬ್ಜ್ಯೋತಿಷೋ ಅನ್ನದ ಗುಣತ್ವೇನ ಉಪಾಸಕಸ್ಯ ಅನ್ನಸ್ಯ ಬಹುಕರಣಂ ವ್ರತ. ಈ ಅಪ್ಸು ಜ್ಯೋತಿ, ಅಪ್ಪಿನಲ್ಲಿ ಜ್ಯೋತಿ ಇದೆ, ಇದ್ದುಕೊಂಡಿದೆ, ಮತ್ತೆ ಜ್ಯೋತಿಯಲ್ಲಿ ಅಪ್ಪು ಇದೆ ಎಂದು ಮುಂತಾಗಿ ಅನ್ಯೋನ್ಯಾಶ್ರಯವನ್ನ ಹೇಳಿ ಅಪ್ಪು ಜ್ಯೋತಿ ಇವುಗಳನ್ನ ಅನ್ನಾದ ಎರಡೂ ಆಗಿದೆ ಅಂತ ಹೇಳಿ ಈ ಎರಡು ಗುಣಗಳಿಂದ ಕೂಡಿದವನ್ನಾಗಿ ಯಾರು ಉಪಾಸನೆ ಮಾಡುತ್ತಿದ್ದಾನೆಯೋ ಅವನೇನ್ ಮಾಡಬೇಕು ಅಂದ್ರೆ ಅವನು ಅನ್ನವನ್ನ ಬಹಳವಾಗಿ ಮಾಡಿಕೊಳ್ಳಬೇಕು. ಯಾಕೆ? ಉಪಾಸನೆಯು ತೀವ್ರವಾಗುವುದಕ್ಕೆ. ಅದಕ್ಕಾಗಿ ಉಪಾಸನೆ ತೀವ್ರವಾಗುವುದಕ್ಕೆ ಮತ್ತೆ ಫಲವನ್ನ ಚೆನ್ನಾಗಿ ಪಡೆಯಬೇಕು. ಅವನು ಅನ್ನವನ್ನ ಬಹುವಾಗಿ ಮಾಡಿಕೊಳ್ಳಬೇಕು, ಬಹಳವಾಗಿ ಮಾಡಿಕೊಳ್ಳಬೇಕು ಅಂತ ಹೇಳಿ ಈ ಒಂದು ಎಲ್ಲ ಲೌಕಿಕವಾಗಿ ಉಪಾಸಕನು ಹೇಳ್ತಕ್ಕಂಥ ಫಲ. ಇದೇ ರೀತಿ ಪೃಥ್ವಿ, ಆಕಾಶ ಮತ್ತೆ ಮುಂತಾಗಿ ಮುಂದೆ ಎಲ್ಲವನ್ನೂ ಕೂಡ ಇಲ್ಲಿ ಅದೇ ರೀತಿ ಹೇಳ್ಕೊಂಡು ಬಂದಿದೆ ಅನ್ನೋದು ಹೆಚ್ಚುಗಾರಿಕೆ ಹೇಳ್ತಾರೆ. ಮತ್ತೆ ಇಲ್ಲಿಂದ ಮುಂದಕ್ಕೆ ಈ ಕೆಲವು ವಿಧಾನಗಳನ್ನು ಹೇಳಿದ್ದಾರೆ. ಅದು ಅಷ್ಟೊಂದು ಏನು ಪ್ರಕೃತವಲ್ಲ. ಕೆಲವು ಇವತ್ತಿಗೆ ಹೊಂದಿಕೊಳ್ಳುತ್ತವೆ, ಕೆಲವು ಹೊಂದಿಕೊಳ್ಳುವುದಿಲ್ಲ. ಯಾಕೆ? ಇದಕ್ಕೆ ನಾವು ಅಷ್ಟೊಂದು ಇದು ಕೊಡ್ಬೇಕಾದ, ಯಾಕೆ ತತ್ವಭಾಗ ಏನೂ ಇಲ್ಲ ಇದರಲ್ಲಿ. ಆದ್ದರಿಂದ ಇದನ್ನ ಎಷ್ಟು ಬೇಕೋ ಅಷ್ಟೇ ನೋಡಿ. ಭಾಷ್ಯನು ಇನ್ನೇನು ಬರೆದಿಲ್ಲ ಆಚಾರ್ಯ, ಅಷ್ಟೇ ನಾವು ತಿಳ್ಕೊಂಡು ಮುಂದೆ ಹೋಗೋಣ. ಈ ಪೃಥ್ವಿ, ಆಕಾಶ ಇವು ಹೇಗೆ ಅನ್ನದ ಇದು ಹಿಂದೂ ತರನೇ ಅಂತನ್ನೋದನ್ನ ವಿಚಾರ ಮಾಡಿದ್ದಾರೆ. ಅದನ್ನ ನಾಳಿದ್ದು ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.